ಗಲ್ಫ್ ಮೇಲೆ ದಾಳಿ ನಿಲ್ಲಿಸ್ತೀವಿ, ಆದರೆ ಒಂದು ಷರತ್ತು ಅಂತ ಇದ್ರ ಮಧ್ಯದಲ್ಲಿ ಇರಾನ್ ಹೇಳ್ತಾ ಇದೆ. ಏನು ಷರತ್ತು ಹಾಕಿದ್ದಾರೆ ಅಂತ ನೋಡೋದಾದರೆ, ಕೊಲ್ಲಿ ದೇಶಗಳ ಮೇಲಿನ ದಾಳಿಗೆ ಕ್ಷಮೆ ಯಾಚಿಸ್ತೇವೆ, ಆ ದಾಳಿಯನ್ನು ಇನ್ನು ನಿಲ್ಲಿಸ್ತೇವೆ, ಆದರೆ ಇರಾನ್ ಮೇಲೆ ನಡೆಯುವ ದಾಳಿಯ ಮೂಲ ಆ ದೇಶಗಳಾಗಿರಬಾರ್ದು ಅಂತ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಹೇಳಿದ್ದಾರೆ. ನಾವು ದಾಳಿಯನ್ನು ಬೇಕಾದರೆ ನಿಲ್ಲಿಸ್ತೀವಿ, ಆದರೆ ಅದಕ್ಕೆ ಸಂಬಂಧಪಟ್ಟಂತೆಗೆ ಒಂದಷ್ಟು ಷರತ್ತುಗಳನ್ನು ಕೂಡ ಹಾಕಲಾಗಿದೆ. ಏನು ಹೇಳ್ತಿದ್ದಾರೆ ಅಂತಂದರೆ, ಕೊಲ್ಲಿ ರಾಷ್ಟ್ರಗಳ ಮೇಲೆ ಯುದ್ಧ ಮಾಡಿದ್ದಕ್ಕೆ ಇರಾನ್ ಪ್ರಧಾನಿ ಪೆಜೆಶ್ಕಿಯಾನ್ ಕ್ಷಮೆ ಯಾಚಿಸಿದ್ರು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ಇದ್ರ ಮಧ್ಯದಲ್ಲಿ ಮತ್ತೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ಇರಾನ್ಗೆ ಇಂದು ಮತ್ತೆ ಭಾರಿ ಹೊಡೆತ ನೀಡಲಿದ್ದೇವೆ ಅಂತ ಹೇಳಿರುವಂಥದ್ದು. ಮತ್ತೊಂದು ಕಡೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಕೂಡ ರಾತ್ರಿ ಇರಾನ್ಗೆ ತಡೆಯಲಾಗದ ಪೆಟ್ಟು ನೀಡ್ತೀವಿ ಎನ್ನುವಂಥ ಗಂಭೀರ ಎಚ್ಚರಿಕೆಯನ್ನು ನೀಡಿದ್ದಾರೆ. ಅಮೆರಿಕದ B-1, B-2, B-52 ಸೇರಿದಂತೆ ಶಕ್ತಿಶಾಲಿ ಸ್ಟೆಲ್ತ್ ಬಾಂಬರ್ಗಳು ಬ್ರಿಟಿಷ್ ನೆಲೆ ಡಿಯೋಗೋ ಗಾರ್ಸಿಯಾ ಮತ್ತು RAF ಫೇರ್ಫೋರ್ಡ್ಗೆ ಆಗಮಿಸಿದ ಬೆನ್ನಲ್ಲೇ ಟ್ರಂಪ್ ಈ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ದೊಡ್ಡ ಯುದ್ಧಕ್ಕೆ ನಾಂದಿ ಆಗಲಿದೆಯಾ ಎನ್ನುವಂಥ ಅನುಮಾನಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಟ್ರಂಪ್, ಇರಾನ್ ಮಧ್ಯಪ್ರಾಚ್ಯವನ್ನು ಸ್ವಾಧೀನಪಡಿಸಿಕೊಳ್ಳೋದಕ್ಕೆ ಮತ್ತು ಆಳೋದಕ್ಕೆ ನೋಡ್ತಾ ಇದೆ. ಇರಾನ್ ಇನ್ನು ಮುಂದೆ ಮಧ್ಯಪ್ರಾಚ್ಯದ ಗೂಂಡ ಅಲ್ಲ, ಬದಲಿಗೆ ಅಲ್ಲಿ ಸೋತವರು. ಇಂದು ಇರಾನ್ ಮೇಲೆ ತೀವ್ರ ದಾಳಿ ನಡೆಯಲಿದೆ ಅಂತ ಅವರು ಪುನರುಚ್ಚಾರ ಮಾಡಿದ್ದಾರೆ. ಅಲ್ಲಿಗೆ ನಾವು ಯುದ್ಧ ನಿಲ್ಲಿಸ್ತೀವಿ, ಒಂದು ಮಾತುಕತೆ ನಡೆಸೋಣ, ಮಾತುಕತೆಗೆ ಬನ್ನಿ, ನಾವು ಸಿದ್ಧ, ಅವರು ಸಿದ್ಧ, ಇದು ಯಾವುದೂ ಇಲ್ಲ. ಇದನ್ನು ಜಾಸ್ತಿ ಮಾಡ್ತೀವಿ, ಇನ್ನೂ ಬುದ್ಧಿ ಕಲಿಸ್ತೀವಿ, ಪಾಠ ಕಲಿಸ್ತೀವಿ, ಬೆಲೆ ತರ್ತೀವಿ, ಈ ಥರದ್ದು ಹೇಳ್ತಾ ಇದ್ದಾರೆ. ನೆರೆ ದೇಶಕ್ಕೆ ಇರಾನ್ ಇದ್ರ ಮಧ್ಯದಲ್ಲಿ ಶರಣು. ಕೊಲ್ಲಿ ದೇಶಗಳ ಬಳಿ ಇರಾನ್ ಅಧ್ಯಕ್ಷರು ಕ್ಷಮೆ ಯಾಚನೆ ಮಾಡಿರೋದು ವ್ಯಂಗ್ಯವಾಗಿಡಿರುವಂಥ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಇರಾನ್ ಈಗಾಗಲೇ ನೆರೆಯ ದೇಶಗಳಿಗೆ ಶರಣಾಗಿದೆ, ಇದು ನಮ್ಮ ಒತ್ತಡದ ಬಳಿಕವಷ್ಟೇ ಸಾಧ್ಯವಾಗಿದ್ದು ಅಂತ ಟ್ರಂಪ್ ಹೇಳ್ಕೊಂಡಿದ್ದಾರೆ. ಕೊಲ್ಲಿ ಮೇಲೆ ದಾಳಿ ನಿಲ್ಲಿಸೋದಕ್ಕೆ ಇರಾನ್ ಷರತ್ತುಗಳನ್ನು ಹಾಕಿದೆ. ತನ್ನ ಮೇಲಿನ ಅಮೆರಿಕ ದಾಳಿಗೆ ಪ್ರತಿಯಾಗಿ 8 ದಿನಗಳಿಂದ ಕೊಲ್ಲಿ ದೇಶಗಳ ಮೇಲೆ ಯುದ್ಧ ಸಾರಿದ್ದ ಇರಾನ್ ಇದೀಗ ಕೊಲ್ಲಿ ದೇಶಗಳ ಮೇಲೆ ದಾಳಿ ನಿಲ್ಲಿಸುವ ಭರವಸೆ ನೀಡಿದೆ, ಆದರೆ ಅದಕ್ಕೆ ಷರತ್ತನ್ನು ಕೂಡ ವಿಧಿಸಿದೆ. ಈ ನಡುವೆ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಭರವಸೆಯ ಹೊರತಾಗಿಯೂ ಕೊಲ್ಲಿ ದೇಶಗಳ ಮೇಲೆ ಶನಿವಾರ ಭಾರೀ ದಾಳಿ ಮುಂದುವರೆದಿದೆ. ಇದು ಯುದ್ಧದ ವಿಷಯದಲ್ಲಿ ಇರಾನ್ ಸರ್ಕಾರ ಮತ್ತು ಇತ್ತೀಚೆಗೆ ಹತರಾದ ಇರಾನ್ ಸರ್ವೋಚ್ಚ ನಾಯಕ ಅಯೋತಲ್ಲಾ ಖಮೇನಿಗೆ ನಿಷ್ಠರಾಗಿರುವಂಥ IRGC ನಡುವೆ ಭಿನ್ನಾಭಿಪ್ರಾಯ ಮೂಡಿದೆ. ಸೇನಾ ಪಡೆಗಳ ಮೇಲೆ ಮಧ್ಯಂತರ ಆಡಳಿತ ಮಂಡಳಿಗೆ ಯಾವುದೇ ಅಧಿಕಾರ ಇಲ್ಲ ಎಂಬ ವದಂತಿಗೆ ಇಂಬು ನೀಡಿದೆ. ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ ಕಾರ್ಪಸ್ ಇರಾನ್ನ ಅತ್ಯಂತ ಶಕ್ತಿಶಾಲಿ ಅರಸೇನಾ ಪಡೆಯಾಗಿದ್ದು, ಕ್ಷಿಪಣಿ, ಡ್ರೋನ್ ಸೇರಿದಂತೆ ಎಲ್ಲ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ಇದರ ಬಳಿಯೇ ಇದೆ. ಹೀಗಾಗಿ ಅದು ಅಧ್ಯಕ್ಷರು ಮಾತು ಮೀರಿ ಕೊಲ್ಲಿ ಮೇಲೆ ದಾಳಿ ನಡೆಸುತ್ತೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಕ್ಷಮೆ ಯಾಚನೆ ಮಾಡಿರೋದು ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಅವರು ಮುದ್ರಿತ ವಿಡಿಯೋ ಭಾಷಣವನ್ನು ಇರಾನ್ನಲ್ಲಿ ಶನಿವಾರ ಪ್ರಸಾರ ಮಾಡಲಾಗಿದೆ. ಅದರಲ್ಲಿ ಅವರು ನೆರೆಯ ಗಲ್ಫ್ ದೇಶಗಳಿಂದ ನಮ್ಮ ಮೇಲೆ ಯಾವುದೇ ದಾಳಿ ನಡೆಯದ ಹೊರತು ನಾವು ಯಾವುದೇ ದಾಳಿ ಮಾಡುವುದಿಲ್ಲ ಎಂಬ ನಿರ್ಧಾರಕ್ಕೆ ದೇಶದ ಮಧ್ಯಂತರ ನಾಯಕತ್ವ ಸಮಿತಿ ಬಂದಿದೆ. ಇದುವರೆಗೆ ನಡೆದ ದಾಳಿಯ ಬಗ್ಗೆ ನಾನು ಇರಾನ್ ಪರವಾಗಿ ನೆರೆಹೊರೆಯ ಕೊಲ್ಲಿ ರಾಷ್ಟ್ರಗಳಲ್ಲಿ ಕ್ಷಮೆ ಕೋರ್ತೇನೆ ಅಂತ ಹೇಳಿದ್ದಾರೆ. ಈ ಮುಖಾಂತರವಾಗಿ ನಿಮ್ಮ ದೇಶಗಳಲ್ಲಿನ ಅಮೆರಿಕ ನೆಲೆಯಿಂದ ದಾಳಿ ನಡೆಯುವುದಕ್ಕೆ ಅವಕಾಶ ನೀಡಬೇಡಿ, ಅವಕಾಶ ನೀಡಿದರೆ ದಾಳಿ ಮುಂದುವರಿಸ್ತೇವೆ ಎಂಬ ಸಂದೇಶ ರವಾನಿಸಿದ್ದಾರೆ. ಇದೇ ವೇಳೆ ಇರಾನ್ ಬೇಷರತ್ತಾಗಿ ಶರಣಾಗಬೇಕು ಎಂಬ ಅಮೆರಿಕದ ಎಚ್ಚರಿಕೆಗೆ ತಿರುಗೇಟನ್ನು ನೀಡಿರುವ ಅವರು ಅದೆಲ್ಲ ಕನಸಿನ ಮಾತು ಅಂತಲೂ ಕೂಡ ವ್ಯಂಗ್ಯವಾಡಿದ್ದಾರೆ. ಹಾಗೆಯೇ ಪರಮೋಚ್ಚ ನಾಯಕ ಖಮೇನಿ ಹತ್ಯೆ ಬೆನ್ನಲ್ಲೇ ನೆರೆಹೊರೆಯ ಗಲ್ಫ್ ರಾಷ್ಟ್ರಗಳ ಮೇಲೆ ಇರಾನ್ ದಾಳಿ ನಡೆಸಿತ್ತು. ಅಮೆರಿಕ ಸೇನಾ ನೆಲೆಗಳು, ರಾಯಭಾರ ಕಚೇರಿ, ಕೊಲ್ಲಿ ರಾಷ್ಟ್ರಗಳ ತೈಲ ಘಟಕಗಳ ಮೇಲೂ ಕೂಡ ದಾಳಿ ನಡೆಸಿತ್ತು. ಇರಾನ್ನ ಈ ನಡೆಗೆ ಕೊಲ್ಲಿ ರಾಷ್ಟ್ರಗಳಿಂದ ಆಕ್ರೋಶ ವ್ಯಕ್ತವಾಗಿತ್ತು. ಇದರ ಬೆನ್ನಲ್ಲೇ ಇದೀಗ ಇರಾನ್ ಆ ದಾಳಿಯ ಕ್ಷಮೆಯನ್ನು ಕೇಳಲಾಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ರೀತಿಯಾದಂಥ ವಿಚಾರಗಳು ವೈರಲ್ ಆಗ್ತಾ ಇದೆ. ಅಂದರೆ ಈ ಕ್ಷಮೆ ಕೇಳೋದು ಬೇಕಾಗಿರಲಿಲ್ಲ, ಕ್ಷಮೆ ಯಾಕೆ ಕೇಳಬೇಕಾಗಿತ್ತು ಅನ್ನೋದು ಅವರವರ ಮಧ್ಯನೇ ಇದೀಗ ಸಾಕಷ್ಟು ರೀತಿಯಾದಂಥ ಚರ್ಚೆಗಳು ಆಗ್ತಾ ಇರುವಂಥದ್ದು. ನೋಡಿ, ಯುದ್ಧಕ್ಕೆ ಸಂಬಂಧಪಟ್ಟಂತಹ ಡೆವಲಪ್ಮೆಂಟನ್ನು ನಾವು ನೋಡಿದಾಗ ಸಾಕಷ್ಟು ರೀತಿಯಾದಂಥ ತೀವ್ರತೆಯ ವಾತಾವರಣ ನಿರ್ಮಾಣ ಆಗಿದೆ ಇಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ.